ಸ್ಟಾರ್ಟ್. ಮನ್ಯಾಗ ಸಾಕ್ಸ್ ತೊಗೊಂಬರ್ರಿ, ಹಂಗೆ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಮತ್ತೆ 5 ರೂಪಾಯಿ ಕೊಟ್ಟರೆ ಸಾಕ್ಸ್ ತೊಗೋಬೇಕಾಗತ್ತೆ. ಇವಾಗೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಎಂಜಾಯ್ ಮಾಡ್ತಿದ್ದಾರಂದ್ರೆ ನಮಸ್ಕಾರ ಮಾಡಿ ಹೆಂಗ ಅನ್ಸೋಗುತ್ತೆ ಸ್ಪೈಡರ್. ಅಕ್ವೇರಿಯಂಗೆ ಹೋದ್ವಿ. ಈಗ ಇದನ್ನೆಲ್ಲ ಅಕ್ವೇರಿಯಂ ಮುಗಿಸ್ಕೊಂಡು ಈಗ ಸ್ನೋ ಸಿಟಿಗೆ ಹೋಗ್ತಾ ಇದ್ದೇವೆ. ಬನ್ರಿ ಹೋಗೋಣ ಸ್ನೋ ಸಿಟಿಗೆ. ಆಮೇಲೆ ಸಾಕ್ಸ್, ಆಮೇಲೆ ಲಗೇಜ್ ಎಲ್ಲ ಪರ್ಚೇಸ್ ಮಾಡಿ. ನೀವು ಯಾರಾದ್ರೂ ಬರ್ತಿದ್ರೆ ಸ್ನೋ ಸಿಟಿಗೆ ಸಾಕ್ಸ್ ಎಲ್ಲ ಪರ್ಚೇಸ್ ಮಾಡ್ಕೊಂಬನ್ರಿ. ನೋಡ್ರಿ ನಾವೆಲ್ಲರೂ ತೊಗೊಂಡ್ವಿ, ಮಕ್ಕಳಿಗೆ ಆಮೇಲೆ ನಮಗೆ ಬಿಯಾ ಶಾರ್ಟ್ಸ್ ಹಾಕೊಂಬಂದಿರ. ನಾನು ಒಂದು ಲಗಿನ್ಸು ತೊಗೊಂಡೆ. ಮನ್ಯಾಗ ಸಾಕ್ಸ್ ತೊಗೊಂಬರ್ರಿ, ಹಂಗೆ ಮರ್ಯಾಕೆ ಹೋಗ್ಬೇಡ್ರಿ. ಇಲ್ಲಾಂದ್ರೆ ಮತ್ತೆ 5 ರೂಪಾಯಿ ಕೊಟ್ಟರೆ ಸಾಕ್ಸ್ ತೊಗೋಬೇಕಾಗತ್ತೆ. ಇವಾಗೆಲ್ಲ ನಾವು ಪರ್ಚೇಸ್ ಮಾಡಿದ್ವಿ. ಮಜಾ ಬರುತ್ತೆ ನೋಡ್ರಿ, ರೆಡಿಯಾಗತ್ತಳು. ಮಸ್ತ್ ಮಸ್ತ್. ಮಜಾ ಬರ್ತೀನಿ. ಓಕೆ, ಡ್ಯಾನ್ಸ್ ಮಾಡಲ್ಲಿ ಹೋಗಿ. ಓಕೆ ನೋಡ್ರಿ ಪೆಂಗ್ವಿನ್ ಗತಿ ಕಾಣ್ತಾ ಇದ್ದಾರೆ ಸಿದ್ದು ಮಾಮ ಮತ್ತು ಖುಷಿ. ಪೆಂಗ್ವಿನ್ ಹಾಯ್ ಮಾಡಿ ಖುಷಿ. ಸ್ವಿಟ್ಜರ್ಲ್ಯಾಂಡ್ ಹೋಗಕ್ಕೆ ಒಳಗೆ ಹೋಗಕ್ಕೆ ರೆಡಿ ಆಗತ್ತೆ ನೋಡ್ರಿ. ಎಲ್ಲಾನು ಶೂಸ್ ಗೀಸ್ ಹಾಕೊಂಡು ಮಸ್ತ್ ಭಾಳ ಚಳಿ ಐತಂತ ರೆಡಿ ಆಗ್ತಾ ಇದೀವಿ. ರಾಣಿ ಈಗ ಹನಿಮೂನ್ ಇರ್ತದ, ಮ್ಯಾರಿಡ್ ಮದುವೆ ಸರಿ ಮದುವೆ ಆದ್ಮೇಲೆ ಹನಿಮೂನ್ ಇರ್ತಲ್ಲ, ಇಲ್ಲೇ ಬಂದ್ಬಿಡುವ. 600 ರೂಪಾಯಿದಾಗ ಐಸ್ ಆಸೆ ಹೋಗ್ಬಿಡೋದು. ಕೊಡ್ದೈತಿ, ಒಳಗೆ ಹೋಗ್ತಿ, ಇಲ್ಲ ಹನಿಮೂನ್ ಅಂತ ಹಿಂಗೆ ಐಸ್ ಹಾಕೋದೈತಿ. ಹಾಕೊಂಡು ಇಲ್ಲೇ ಫುಲ್ ಡಿಪಿ ಯಾವುದು ಇದು ಎಲ್ಲ ಫೋಟೋ ಹಾಂ ಸ್ಟಾರ್ಟ್. ಹಿಂಗೆ ರೆಡಿ ನಾವು ಎಲ್ಲರೂ. ಓಕೆ ಹೋಗ್ತಾ ಇದೀವಿ. ಹಾಂ ಹಾಂ ನೋಡ್ರಿ, ಟೀ ಕುಡಿಯಾಕ ಚಳಿಲಿ ಟೀ ಕುಡಿಬೇಕಂತ ಛೋಟಾ ಭೀಮ. ಎಂಜಾಯ್ ಮಾಡ್ತಿದ್ದಾರಂದ್ರೆ ಇದು ಕೂಡ ಜಾರ್ಕೊಂಡು ಬರ್ತಾ ಇದ್ದಾನೆ ನೋಡಿ. ಅವನಿಗೂ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು. ತುಂಬ ಚೆನ್ನಾಗಿ ಅನಿಸ್ತು ಎಲ್ರಿಗೂ. ಆಲ್ಮೋಸ್ಟ್ ಸ್ನೋ ಸಿಟಿ ಒಳಗೆ ಒಂಥರ ಗುಹೆ ಥರ ಇತ್ತಲ್ಲಿ. ಅಲ್ಲಿ ಒಳಗೆ ಹೋಗಿ ಇವರಿಬ್ಬರು ಒಳಗೆ ಹೋಗ್ತಾ ಇದ್ದಾರೆ ನೋಡಿ. ಒಳಗೆ ಹೋಗಿ ಆಟ ಆಡ್ತಾ ಇದ್ದಾರೆ ನೋಡಿ. ಅಲ್ಲಿ ಡ್ಯಾನ್ಸ್ ಮಾಡಕತ್ತಾರ ನೋಡಿ. ಆ್ಯಕ್ಚುಲಿ ಅಲ್ಲಿ ಸಾಂಗ್ ಇತ್ತು, ಬಟ್ ಕಾಪಿರೇಟ್ ಬರುತ್ತೆ ಅಂತ ನಾವು ಸಾಂಗ್ ಮಾಡಿಲ್ಲ. ರಾಣಿ ಐಸಲ್ಲಿ ಜಾರ್ಕೊಂಡು ಬರ್ತಾ ಇರೋದು ನೋಡ್ರಿ. ಫಸ್ಟ್ ಟೈಮ್ ಅನ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು ಕೂಡ. ಖುಷಿ ನಾನು ಐಸ್ ಇಬ್ಬರ ಮೇಲೆ ಇಬ್ಬರು ಒಬ್ರಿಗೊಬ್ರು ಹಾಕೋತಾ ಇದ್ದೇವೆ ನೋಡಿ.
ಚೆಂದ ಅನ್ನಿಸ್ತಾ ಇತ್ತು ಅಲ್ಲಿ ಆ್ಯಕ್ಚುಲಿ ಎಲ್ಲನೂ. ನಾವು ಫಸ್ಟ್ ಟೈಮ್ ಈ ಥರ ಐಸ್ನಲ್ಲಿ ಹೋಗಿರೋದು ನೋಡಿ. ಇವರು ಕೂಡ ಬಂದರು, ಎಂಜಾಯ್ ಮಾಡ್ತಾಯಿದ್ದೇವೆ. ಆಮೇಲೆ ಸ್ನೋ ಮೇಲಿಂದ ಬರ್ತಾ ಇತ್ತದು. ಆ್ಯಕ್ಚುಲಿ ಪೈಪಿಂದ ಅವರು ಸ್ನೋ ಬಿಡ್ತಾಯಿದ್ರು ಅನಿಸುತ್ತೆ. ಅಲ್ಲೂ ಚೆನ್ನಾಗಿ ಸಾಂಗ್ ಅದು ಹಾಕಿಬಿಟ್ಟಿದ್ರು, ಚಲೋ ಅನ್ನಿಸ್ತಾ ಇತ್ತು ಎಲ್ಲನೂ ಕೂಡ. ಆಮೇಲೆ ನೋಡಿ ನಾವು ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದೆ ಅಂತ ನೋಡಿ, ಇವರು ಯಾವ ಥರ ಡ್ಯಾನ್ಸ್ ಮಾಡತ್ತಾರು. ಆಮೇಲೆ ತುಂಬ ಎಂಜಾಯ್ ಮಾಡಿದ್ವು ಅಲ್ಲಿ ಆ್ಯಕ್ಚುಲಿ ನಾವು ಹೇಳಬೇಕಂದ್ರೆ. ಆಮೇಲೆ ಇವ್ರು ನನ್ನ ಬಿಟ್ಟು ರಾಣಿನ ಕರ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನೋಡಿ. ನನಗೆ ಒಂಥರ ಇದು ಅನಿಸ್ತಾ ಇತ್ತು ನೋಡಿ ಇವರಿಬ್ರು ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ನಾನು ಹೋಗಿ ಡ್ಯಾನ್ಸ್ ಮಾಡಕತ್ತೀನಿ. ದಿಯಾಗ ಖುಷಿಗೆ ಎಂಜಾಯ್ ಮಾಡಿ ಮಾಡಿ ಆಮೇಲೆ ಏನಾಯ್ತಂದರೆ ಆ ಐಸು ಆ್ಯಕ್ಚುಲಿ ಕಾಲೊಳಗೆ ಹೋಯ್ತು. ಅದಕ್ಕೆ ಶುದ್ಧ ಅವ್ರನ್ನ ತೊಗೊಂಡು ಹೋಗ್ಬಿಟ್ಟ. ಸುಡ್ಜರ ಬಂದೀವಿ ಹನಿಮೂನ್ ಮಾಡಕ್ಕೆ. ಓಕೆ, ಇಬ್ರು 2 ಮಕ್ಕಳು ತೊಗೊಂಬಂದೀವಿ. ಓಕೆ, ನಿಮ್ಗೆ ಖುಷಿ ಆಯ್ತಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇವ್ರದ್ದು ಸ್ಟೆಪ್ ನೋಡಿ ಯಾವ ಥರ ಇದೆ ಅಂತ ಮಾಡ್ತಾಯಿದ್ದಾರೆ. ಸ್ಟೆಪ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ನೋಡಿ ಅವ್ರದ್ದು ಹೆಂಗೆ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ನೋಡಿ. ನಾನು ರಾಣಿವಿ ಎಂಜಾಯ್ ಮಾಡ್ತಾಯಿದ್ದೀವಿ. ಸಖತ್ತಾಗಿತ್ತು. ಅಲ್ಲಿ ಸಾಂಗ್ ಇತ್ತಲ್ವಾ, ಚೆನ್ನಾಗಿ ಡ್ಯಾನ್ಸ್ ಮಾಡಲಿಕ್ಕೆ ಸೂಪರ್ ಅನ್ನಿಸ್ತಾ ಇತ್ತು. ಅದಕ್ಕೆ ತುಂಬ ಡ್ಯಾನ್ಸ್ ಮಾಡಿದ್ವಿ. ರಾಣಿ ನೋಡಿ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾಳೆ ಅಂದರೆ, ಆಕಿಗೆ ಭಾಳ ಖುಷಿ ಆಯ್ತು. ಆಕಿಗೆ ಐಸ್ ಅಂದರೆ ತುಂಬ ಇಷ್ಟ, ತಿನ್ನೋಕ್ಕೂ ಇಷ್ಟ. ಅಲ್ಲಿ ಹತ್ರ ಐಸ್ದಲ್ಲಿ ಡ್ಯಾನ್ಸ್ ಮಾಡೋಕ್ಕೂ ಇಷ್ಟ. ನೋಡಿ ನೋಡಿ ಅದು ಯಾವ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಅಂದರೆ, ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ಯಾಳ ಅವಳು. ಇನ್ನಂದ ನಮ್ಮ ತಮ್ಮಂದ ಸ್ಟಾರ್ಟ್ ಆಯ್ತು ನೋಡಿ. ನೋಡಿ ನಮ್ಮ ತಮ್ಮ ಯಾವ ಥರ ಡ್ಯಾನ್ಸ್ ಮಾಡ್ತಾಯಿದ್ದಾನೆ. ಎಲ್ಲರೂ ಸಖತ್ತಾಗಿ ಎಂಜಾಯ್ ಮಾಡಿ, ಫುಲ್ ಎಂಜಾಯ್ ಮಾಡಿ ಮಾಡಿ ಸಾಕಾಯಿತು ನೋಡಿ. ವರ್ತಿದೆ, ಅಲ್ಲಿ ಹೋಗ್ಬಹುದು, ಚೆನ್ನಾಗಿ ಅನಿಸುತ್ತೆ, ಒಂಥರ ಮೈಂಡ್ ರಿಲೀಫ್ ಆಗುತ್ತೆ, ಚೆನ್ನಾಗಿದೆ. ಇಲ್ಲಿ ಮಡ್ಲ್ಯಾಪ್ಸ್ಗೆ ಬಂದಿದ್ದೀವಿ. ಇಲ್ಲಿ ಎಲ್ಲ ಆಟಗಳಂದರೆ ವೈಜ್ಞಾನಿಕ ಆಟಗಳನ್ನೇ ಇರುತ್ತೆ. ಯಾಕಂದರೆ ಅದು ಮೂನಲ್ಲಿ ಗ್ರಾವಿಟಿ ಇಲ್ಲ, ಸೊ ಈಸಿ. ಆಮೇಲೆ ಪಜಲ್ಸ್ ಇರುತ್ತೆ. ಇಲ್ಲಿ ಮುಂದೆ ನೀವು ವಿಡಿಯೋದಲ್ಲಿ ನೋಡ್ಬೋದು ನಾವು ಯಾವ್ಯಾವ ಥರ ಎಂಜಾಯ್ ಮಾಡಿದ್ದೀವಿ ಅಂತ ನೋಡಿ. ಇವರು ಎಲ್ಲ ಎಳಿತಾ ಇದ್ದಾರೆ ನೋಡಿ. ಅದನ್ನು ದಾರ ಎಳೆದು ಮೇಲೆ ನಾವು ನಿಂತ್ಕೊಳ್ಬೇಕು ಆ ಥರ. ಒಂದೊಂದು ಗ್ರಾವಿಟಿ ಡಿಪೆಂಡ್ ಅಪಾನ್ ಪ್ಲಾನೆಟ್. ಯಸ್ ದಿಯಾ. ಮತ್ತೆ ನೆಕ್ಸ್ಟ್ ದಿಯಾ ಸ್ಲೋ. ನೆರಳಲ್ಲಿ ಡಿಫ್ರೆಂಟ್ ಕಲರ್ಗಳು ಹೇಗೆ ಕಾಣ್ತೆ ನೋಡ್ರಿ ಎಲ್ಲರೂ. ಆಮೇಲೆ ಇವ್ರಿಗೆ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ಮಕ್ಕಳಿಗೆ. ಬೇರೆ ಬೇರೆ ಕಲರ್ಸ್ ಕಾಣಿಸೋಣ, ಕಾಲ ಮೇಲೆ ಎತ್ತೋದು, ಆಮೇಲೆ ಒಂಥರ ಆ್ಯಕ್ಟಿಂಗ್ ಮಾಡೋದು ಎಲ್ಲ ಮಾಡ್ತಾಯಿದ್ರು, ಎಂಜಾಯ್ ಮಾಡ್ತಾಯಿದ್ರು ಮಕ್ಕಳು. ನೀವು ಕರ್ಕೊಂಡು ಬನ್ನಿ ಒಮ್ಮೆ ತೋರಿಸಿ, ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಎಂಜಾಯ್ ಮಾಡ್ತಾವೆ, ಎಲ್ಲ ಮಕ್ಕಳು ಕೂಡ. ಪರದೆ ಹಿಂದ್ಗಡೆ ಪೋಸ್ ಕೊಡ್ತಾ ಇದ್ದೇವೆ. ಅದರ ಪ್ರತಿಬಿಂಬ ನೋಡಿ ಹೇಗೆ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಾವು ಎಲ್ಲ ಥರ ವೆರೈಟಿ ಪೋಸ್ ಕೊಟ್ಟಿದ್ವಿ ಅಲ್ಲಿ, ಚೆನ್ನಾಗಿ. ಪಾಪ ಏನು ಪೋಸ್ ಕೊಡ್ತಾ ಇದ್ದಾರೆ ದಿಯಾ ಖುಷಿ. ಚೆಂದ ಆಗ್ತಾ ಇದೆ ನೋಡ್ರಿ ಅದು ದಿಯಾನ್ ಕೈ. ಮೇಲೆ ನೋಡಿ, ದಿದಿ ಮೇಲೆ ನೋಡು. ಮತ್ತೆ ಏನಾಕತ್ತಾಳ ನೋಡ್ರಿ ಅಲ್ಲಿ. ಇಷ್ಟ ಆಯ್ತು ಅವಳಿಗೆ, ಅದಕ್ಕೆ ಹೇಳ್ತಾ ಮಾತಾ. ಅವಳಿಗೆ ಇಷ್ಟ ಆಯ್ತು. ದಿದಿ ಮಜಾ ಬರ್ತೈತಿ, ಹೆಂಗ ಅನ್ಸತ್ತೆ ಸ್ಪೈಡರ್. ಅರಟೆ ಇಲ್ಲಲ್ಲ ಈಗ. ನಡಿ ನಡಿ ಮನೆಗೆ ನಡಿ. ಇನ್ನು ತಮ್ಮನ್ ಸ್ಟಾರ್ಟ್ ಮಾಡಿದ್ದಾನೆ. ಓಕೆ ಓಕೆ ಓಕೆ, ಸೂಪರ್ ಸೂಪರ್. ಇಲ್ಲಿ ಮಾಡೋದು ಗೆದ್ದಂಗೆ, ಇಲ್ಲಿ ಮಾಡೋದು ಸಾಕು.
ನೋಡಿ ಫೈನಲ್ ಆಗಿ ನಮ್ಮವ್ರು ಮಾಡಿದ್ರು. ಈಗ ಮತ್ತೆ ಇನ್ನೂ ಮಾಡ್ಬೇಕಂತೆ ಅದನ್ನ ಮಾಡ್ತಾ ಇದ್ದಾರೆ ನೋಡಿ. ತಮ್ಮ ಬಿ ಮಾಡ್ತಾ ಇದ್ದಾನೆ. ದಿಯಾ ಮಾಡಿದಳು. ದಿಯಾ ಯಾವ್ದು ಮಾಡಿದ್ರು? ವಾವ್, ಇದು ದಿಯಾ ಮಾಡಿರಂತ ನೋಡಿ. ಚೆನ್ನಾಗಿ ಮಾಡಿ ನೋಡಿ ಅವರು ಹೆಂಗ ಆಟ ಆಡ್ತಾ ಇದ್ದಾರೆ. ವಾವ್, ಸೂಪರ್. ಇವ್ರು ಹಾಕ್ತಾ ಇದ್ದಾರೆ ನೋಡಿ. ನೋಡಿ ದಿಯಾ ಒಂದು ಎಕ್ಸೈಟ್ಮೆಂಟ್ ಆಗಿದೆ. ದಿಯಾ ಖುಷಿಗೆ ಇಷ್ಟ ಆಗ್ತಾ ಇದ್ದಾನೆ. ಖುಷಿನೂ ಹೋದಳು ನೋಡಿ, ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ಇಲ್ಲಿ ಸ್ನೋ ಸಿಟಿ ಮುಗಿಸ್ಕೊಂಡು ಎಲ್ಲ ಆಯಿತು. ಇವಾಗ ಮನೆಗೆ ಹೋಗ್ತಾ ಇದ್ದೇವೆ ಅನ್ನಕತ್ರ, ಅದಕ್ಕೆ ಉಡುಪಿಗೆ ಬಂದ್ವಿ. ಇವಾಗ ಉಡುಪಿಗೆ ಬಂದು ಅವ್ರಿಗೆ ಇಡ್ಲಿ ಆರ್ಡರ್ ಬೇಕಂದ್ರು, ಅದಕ್ಕೆ ಇಡ್ಲಿ ಆರ್ಡರ್ ಮಾಡಿದ್ದೀವಿ. ಇಲ್ಲಿ ನೋಡ್ರಿ ನಮಗೆ ವಜಾ ಎಷ್ಟು. ಇವಳು ಚಟ್ನಿ ಹಚ್ಕೊಳ್ಳಲ್ಲ ದಿಯಾ, ಖುಷಿ ಸಾಂಬಾರು ಹಚ್ಕೊಳ್ಳಲ್ಲ. ಇವಳು ಸಾಂಬಾರು, ಇವಳು ಚಟ್ನಿ ತಿಂತಾರೆ. ಅವಳು ಇಡ್ಲಿ ಇವಳು ತಗೊಳ್ಳಲ್ಲ, ಇವಳು ಇಡ್ಲಿ ಅವಳು ತಗೊಳ್ಳಲ್ಲ. ಇಬ್ಬರು ಶೇರ್ ಮಾಡ್ಕೊಂಡು ಚೆನ್ನಾಗಿ. ಓಕೆ, ಫೈನಲ್ ಆಗಿ ಹೋಗಿ ಬಂದ್ವಿ ಸ್ನೋ ಸಿಟಿಗೆ, ಆಮೇಲೆ ಅಕ್ವೇರಿಯಮ್ಗೆ. ಈಗ ಬಂದು ಆ ಕಡೆಯಿಂದ ಊಟ ಮಾಡ್ಕೊಂಡ ಬಂದ್ವಿ. ಇಲ್ಲ ಅಂದರೆ ಮತ್ತೆ ಬಂದು ಅಡುಗೆ ಮಾಡಿ ಅಂದರೆ ಲೇಟ್ ಆಗೋದು. ಅದಕ್ಕೆ ಮಕ್ಕಳು ಹಸಿದಿರು, ಅಲ್ಲೇ ಕಾರಲ್ಲಿ ಮಲ್ಕೊಂಡು ಆಮೇಲೆ ಹಸಿದ್ರು ಅಂತ ಊಟ ಮಾಡಿಸ್ಕೊಂಡನ ಬಂದ್ವಿ ಫೈನಲ್ ಆಗಿ. ಆಮೇಲೆ ಈಗ ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಏನಾಗುತ್ತೆ, ಮಕ್ಕಳೆಲ್ಲ ಎಲ್ಲ ಚಲಾಪಿಲ್ಲಿ ಮಾಡಿ ಅರ್ಬಿ ಇದೆಲ್ಲ ಕೊಡ್ತೀನಿ, ಅಲ್ಲಿದೆ ನೋಡು. ಮನೆಗೆ ಬಂದ ತಕ್ಷಣ ಕ್ಲೀನ್ ಇದ್ರೆ ಎಷ್ಟು ಚಂದ ಅನ್ಸುತ್ತೆ ಅಲ್ಲ. ನಂದು ಆಂಟಿ ಬಿ ಕೂಡ ಎಲ್ಲ ಕ್ಲೀನಾಗಿ ಕೆಲಸ, ನಾವು ಜಸ್ಟ್ ಬಿಟ್ಟು ಹೇಳಿ ಹೋಗಿದ್ದೆ ಅಷ್ಟೇ. ಅವ್ರಿಗೆ ಇಡೀ ಎಲ್ಲ ಬಾಂಡೆ ತೊಳ್ದಾರೆ, ನಮ್ಮಲ್ಲಿ ಇಷ್ಟೆಲ್ಲ ಬಾಂಡೆ ಇಟ್ಟು ಹೋಗಿದ್ವಿ, ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದಾರೆ. ಎಷ್ಟು ಖುಷಿ ಆಗುತ್ತಲ್ಲ ಹೆಣ್ಮಕ್ಳಿಗೆ. ಇಟ್ಟು ಹೋಗಿರ್ತೀವಿ, ಬಂದು ಈ ಥರ ನೋಡಲಿಕ್ಕೆ ಚೆನ್ನಾಗಿ ಅನಿಸುತ್ತೆ. ಆಮೇಲೆ ನಾಳೆ ಏನು ಬೇಕಾದರೂ ಅಡುಗೆ ಮಾಡ್ಕೋಬಹುದು, ಭಾಂಡೆ ಇರುತ್ತೆ, ಚಲೋ ಅನಿಸ್ಬಿಡುತ್ತೆ. ಓಕೆ, ನಮ್ಮ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್, ಕಮೆಂಟ್, ಲೈಕ್ ಫ್ರೆಂಡ್ಸ್, ಆಮೇಲೆ ನಿಮ್ದು ಫ್ಯಾಮಿಲೀಸ್ಗೆ ಆದಷ್ಟು ನನ್ನ ವ್ಲಾಗನ್ನು ಶೇರ್ ಮಾಡಿ. ಬಾಯ್ ಬಾಯ್, ಟೇಕ್ ಕೇರ್, ಬಾಯ್ ಬಾಯ್.